ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಗುರುವೇ, ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹಗಲು, ಉರಿ ತಗ್ಗಿ ಉದಕ ಕಂಡಂತೆ ನಿಮ್ಮ ಕರುಣ ಉಳ್ಳವರಿಗೆ ಸರ್ವಜ್ಞ ಅಂಥೇಳಿ ಗುರುವಿನ ಒಂದು ಮಹಿಮೆಯನ್ನು ಸರ್ವಜ್ಞ ಬಹಳ ಸುಂದರವಾಗಿ ಹೇಳಿದ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತ ಹೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ಹೇಳಿದರು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂಥೇಳಿ ಪುರಂದರದಾಸರು ಹೇಳಿದರು. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ ಅಂಥೇಳಿ ಅಕ್ಕ ಮಹಾದೇವಿ ಗುರುವಿನ ಒಂದು ಮಹಿಮೆಯನ್ನು ನಮ್ಮೆಲ್ಲರಿಗೂ ಸಹಿತ ಸಾರಿ ಹೇಳಿದ್ಲು. ಪ್ರತಿಯೊಬ್ಬ ಮಹಾತ್ಮರೂ ಸಹಿತ ಗುರುವಿಗೆ ಶರಣಾದರು. ಗುರುವಿನ ಒಂದು ಚತುರ್ವಿಧವಾದ ಸೇವೆಯನ್ನು ಮಾಡಿ ಗುರು ಹೇಳುವಂತಹ ಅಮೃತ ವಾಣಿಯನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅವರೆಲ್ಲರೂ ಸಹಿತ ಕೃತಾರ್ಥರಾಗಿ ಹೋಗಿದ್ದನ್ನು ನಾವು ನೋಡ್ತೀವಿ. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಸಾಕ್ಷಾತ್ ಶಿವನ ಅವತಾರನ ಇದ್ರೂ ಸಹಿತ ಗುರುವನ್ನು ಹುಡುಕಬೇಕು, ಗುರು ಸೇವೆಯನ್ನು ಮಾಡಿ ಗುರು ಕೃಪೆಯನ್ನು ಪಡೆದು ಕೃತಾರ್ಥರಾಗಬೇಕಂಥೇಳಿ ಎಷ್ಟು ಹಂಬಲಿಸಾಕತ್ತಾರ ಅಂಥೇಳಿ ನಾವೀಗ ತಿಳ್ಕೊಂಡೇವಿ. ಬಯಲ ಅತಿಥಿ ಅನ್ನುವಂತಹ ಒಂದು ಸುಂದರವಾದಂತಹ ಕಾದಂಬರಿ ರೂಪದ ಮಹಾಗ್ರಂಥ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಈ ಸುಂದರವಾದಂಥ ಗ್ರಂಥವನ್ನು ರಚನೆ ಮಾಡಿದರು. ಸಿದ್ಧಾರೂಢರ ಕರಕಮಲ ಸಂಜಾತರು, ಸಿದ್ಧಾರೂಢರ ಪ್ರತಿರೂಪರು ಆದಂತಹ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳು ಈ ಒಂದು ಮಹಾಗ್ರಂಥಕ್ಕೆ ವಿಶೇಷವಾದಂತಹ ಒಂದು ಒಪ್ಪಿಗೆಯನ್ನು ನೀಡಿ ಸಂತೋಷಪಟ್ಟರು. ನಾಗಭೂಷಣ ಶಿವಯೋಗಿಗಳಂದ್ರೆ ಸಾಮಾನ್ಯರಲ್ಲ. ಸಿದ್ಧಾರೂಢರ ಅಪ್ಪಟ ಶಿಷ್ಯರು. ಸಿದ್ಧಾರೂಢರನ್ನು ತಮ್ಮ ಉಸಿರನ್ನಾಗಿಸಿಕೊಂಡಂಥ ಮಹಾತ್ಮರು. ಸಿದ್ಧಾರೂಢರ ಒಂದು ಶಿಷ್ಯರಾದಂತಹ ನಾಗಭೂಷಣ ಶಿವಯೋಗಿಗಳು ಈ ಮಹಾಗ್ರಂಥಕ್ಕೆ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ತೋರಿಸಿದರೆ ಇದರೊಳಗೆ ಇದ್ದಂತಹ ಪ್ರತಿಯೊಂದು ವಿಷಯನೂ ಸಹಿತ ಸಿದ್ಧಮಯವಾಗಿನ ಅದಾವು ಅನ್ನೋದ್ರೊಳಗೆ ಯಾವ ಸಂಶಯನೂ ಇಲ್ಲ. ಈ ಒಂದು ಮಹಾಗ್ರಂಥವನ್ನು ನಾವೇನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ, ನಮಗೇನೋ ಒಂದು ಆನಂದ. ಕಾಕತಾಳೀಯ ಅನ್ನೋರು ಹಂಗೆ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧ ಶಿವಯೋಗಿಗಳು ದೇವರ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಅಧಿಪತಿಗಳು, ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು.
ಅವ್ರಿಗೆ ನನಗೆ ಧಾರವಾಡದ ಕಲಾಭವನದ ಒಂದು ಕಾರ್ಯಕ್ರಮದೊಳಗೆ ಭೇಟಿ ಆತು. ಪೂಜ್ಯರು ಒಂದು ಮಾತು ನನಗೆ ಹೇಳಿದರು, ನೀ ಹೇಳೋವಂಥದ್ದನ್ನು ಕೇಳ್ತನಪ್ಪ, ಭಾಳ ಸಂತೋಷ ಅನ್ನಿಸ್ತೈತಿ ಅಂಥೇಳಿ ಅವರು ನನಗೆ ಆಶೀರ್ವಾದವನ್ನು ಮಾಡಿದರು. ನನಗನಿಸ್ತು, ಸಿದ್ಧಾರೂಢರ ಸ್ವರೂಪರು, ನಾಗಭೂಷಣ ಶಿವಯೋಗಿಗಳ ಸ್ವರೂಪರು ಆದಂತಹ ಸಿದ್ಧ ಶಿವಯೋಗಿಗಳು ಆಶೀರ್ವದಿಸಿದ್ರಪ್ಪ ಅಂದ್ರೆ ನಾನ ಕೃತಾರ್ಥನಾದಿ ಅಂಥೇಳಿ ನನಗನಿಸ್ತು. ಬಯಲ ಅತಿಥಿ ಅನ್ನುವಂಥ ಈ ಒಂದು ಪುಣ್ಯ ಲೇಖನದೊಳಗೆ ಇವತ್ತು ನಾವು 11ನೆಯ ಒಂದು ಅಧ್ಯಾಯವನ್ನು ನೋಡೋದು. ಒಂದು ಸ್ಪಷ್ಟವಾಗಿ ಹೇಳ್ತೇನೆ ತಮಗೇನಂತಂದ್ರೆ, ಎಂಥ ಕಷ್ಟ ಬಂದ್ರೂ ಸಹಿತ, ಎಂತಹ ತಾಪತ್ರಯ ಬಂದ್ರೂ ಸಹಿತ ನಾವು ಹಿಡಿದಿರುವಂತಹ ಗುರಿಯನ್ನು ಬಿಡಬಾರದು. ಸಿದ್ಧಾರೂಢರು ಸಣ್ಣ ಬಾಲಕರಿದ್ದಾಗನ ಎಷ್ಟು ಕಷ್ಟಗಳನ್ನು ಅನುಭವಿಸಿದರು, ಹೆಂಗೆ ಗುರು ಶೋಧನೆಯನ್ನು ಮಾಡಿದರು. ದೇವರ ಭೂಪುರದ ಗಜದಂಡ ಮಹಾಸ್ವಾಮಿಗಳ ದರ್ಶನ ಪಡೆದರು. ಗಜದಂಡ ಮಹಾಸ್ವಾಮಿಗಳು ಅವರನ್ನು ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಸಹಿತ. ಯಾಕಂತಂದ್ರೆ ಅವರನ್ನು ತಿದ್ದಬೇಕು, ತೀಡಬೇಕು. ಅವರೊಳಗಿದ್ದಂತಹ ದೈವಿ ಶಕ್ತಿಯನ್ನು ಜಗತ್ತಿಗೆ ತೋರಿಸ್ಬೇಕಂತೇಳಿ ಅವರ ಮೂಲ ಉದ್ದೇಶ ಇತ್ತು. ಆದ್ರೂ ಸಹಿತ ಸಿದ್ಧ ಬಾಲಕರಿಗೆ ಒಂದು ಆನಂದ ಏನಂದ್ರೆ, ನನ್ನ ಜನ್ಮ ಸಾರ್ಥಕವಾಯಿತು, ಸದ್ಗುರುವಿನ ದರ್ಶನ ನನಗಾತು, ಇನ್ನು ನನ್ನ ಜನ್ಮ ಪಾವನ ಅಂಥೇಳಿ ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ಅತ್ಯಂತ ಮೃದು ಮಧುರ ಮಾತುಗಳನ್ನು ಆಡ್ಕೊತ ನಕ್ಕೊಂತ ನಗುಮುಖದಿಂದ ಪ್ರತಿಯೊಂದನ್ನೂ ತಿಳ್ಕೋಬೇಕನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು, ಸಣ್ಣವರೊಳಗೆ ಸಣ್ಣವರಂಗೆ, ದೊಡ್ಡವರೊಳಗೆ ದೊಡ್ಡವರಂಗೆ ಸಿದ್ಧಾರೂಢರು ಸಿದ್ಧ ಬಾಲಕರು ಮಠದೊಳಗೆ ವಿಶೇಷವಾದಂಥ ಸೇವೆಯನ್ನು ಮಾಡಕತ್ತಾರ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಠನೂ ಸಹಿತ, ಏ ಸಿದ್ಧ, ಆ ಬಿಂದಿಗೆ ತುಂಬಿಕೊಂಡು ತಾ ಇಲ್ಲಿ, ಏ ಸಿದ್ಧ, ಈ ಬಟ್ಟೆ ಒಕ್ಕೊಂಡು ಬಾ ಇಲ್ಲಿ, ಸಿದ್ಧ, ಆ ಕಸ ದೂರ ಚೆಲ್ಲಿ ಬಾ ಅಂತ ಎಲ್ಲರೂ ಹೇಳ್ತಿದ್ರು. ಸಿದ್ಧ ಬಾಲಕರಿಗೆ ಒಂದಿಷ್ಟೂ ಸಹಿತ ಸಿಟ್ಟಾಗಲಿಲ್ಲ, ಸಿಟ್ಟು ಬರಲಿಲ್ಲ. ಆನಂದದಿಂದ ಪ್ರತಿಯೊಂದು ಕೆಲಸವನ್ನು ಸಹಿತ ಮಾಡಿದರು. ಲೋಕವೆಲ್ಲ ನಿದ್ರೆಯಲ್ಲಿ ಮಲಗಿ ಮೈ ಮರೆತು ನಿದ್ರಿಸುತ್ತಿದೆ. ತಿನಿಸು ಉಣಸು, ಉಡಿಗೆ ತೊಡೆಗೆ, ಪ್ರಯಾಣ ಪ್ರಣಯ, ಜಪ ತಪ, ಪೂಜೆ ಪುರಸ್ಕಾರ ಎಲ್ಲದರಲ್ಲಿಯೂ ಸಹಿತ ಎಲ್ಲೆಲ್ಲಿಯೂ ತಿರುಗಿ ತಿರುಗಿ ನಸು ತುಸುವೇ ಉಂಡು ಹೊಟ್ಟೆ ತುಂಬಲಾರದೆ ಒದ್ದಾಡಿದಂತಹ ಮನಸ್ಸು ಕೊನೆಗೆ ಬೇಸತ್ತ ಮಲಗಿದಾಗ ಮಾಯಾದೇವಿ ಅನ್ನೋಳು ಅವರ ಮೇಲೆ ಕರುಣೆಯನ್ನು ತೋರಿಸಿ ಅವರಿಗೆ ನಿದ್ರೆ ಅನ್ನುವಂಥ ಆನಂದ ಆವರಿಸುತ್ತಿತ್ತು ಅಂತ ಹೇಳ್ತಾರೆ. ಎಷ್ಟು ಕಷ್ಟಪಟ್ಟರೂ ಸಹಿತ ಬೇಜಾರು ಮಾಡಿಕೊಳ್ಳಾರ್ದ ದಣಿವಿನಿಂದ ನಿದ್ರೆ ಮಾಡ್ತಿದ್ರು. ಆಹಾ, ಅದೆಂತಹ ಸುಖ, ಸುಪ್ತವಾಗಿದ್ದಂತಹ ಸುಖ. ಚಿಮ್ಮಿ ಸುಸುಪ್ತಿಯಲ್ಲಿ ಪುಟ್ಟಿದಾಗ ಆಹಾ ಅದೆಷ್ಟು ಆನಂದ ಅಂತ ಇಲ್ಲಿ ಭಾಳ ಚಂದ ಹೇಳ್ತಾರೆ. ಏನಂದ್ರೆ, ಮೈ ಹಣ್ಣಾಗು ಹಂಗೆ ಕೆಲಸ ಮಾಡಿ ದುಡಿದ ನಂತರ ಮಲ್ಕೊಂಡಾಗ ಸಿಗುವಂಥ ನಿದ್ರೆಯ ಆನಂದ ಭಾಳ ವಿಶೇಷ ಅಂತ ಹೇಳಿಕಾರ ಇಲ್ಲಿ ನಮಗೊಂದು ಕಿವಿ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. ಮತ್ತೊಂದು, ಅಷ್ಟೊಂದು ಆನಂದದಿಂದ ಇದ್ದಾಗನೂ ಸಹಿತ ಪ್ರಾರಬ್ಧ ಏನು ಮಾಡ್ತಿತ್ತಪ್ಪ ಅಂದ್ರೆ ಕನಸಿನ ರೂಪದೊಳಗೆ ಬಂದು ಪ್ರಕಟವಾಗತ್ತಿತ್ತು. ಆವಾಗ ಸಿದ್ಧ ಬಾಲಕರು ಅಂತಿದ್ರು,
ಏನಪ್ಪ ನನ್ನ ಪ್ರಾರಬ್ಧ ಇಲ್ಲಿನೂ ಸಹಿತ ನನ್ನನ್ನು ಆನಂದದಿಂದ ಇರಾಕ್ ಬಿಡೋದಿಲ್ಲ ಅಂತಂತಿದ್ರಂತ. ಮುಂದೆ ಮಲ್ಲಿಕಾರ್ಜುನನ ಒಂದು ದೇವಸ್ಥಾನದಲ್ಲಿ ಬೆಳಗುವಂತಹ ನಂದಾದೀಪದಂಗ ಸಿದ್ಧಬಾಲಕರು ಯಾವಾಗಲೂ ಸಹಿತ ಚಳಿ ಅನ್ನಲಿಲ್ಲ, ಮಳೆ ಅನ್ನಲಿಲ್ಲ, ಬಿಸಿಲು ಅನ್ನಲಿಲ್ಲ. ನಿಷ್ಠೆಯಿಂದ ಗುರುವಿನ ಆಶ್ರಮದಲ್ಲಿ ಗುರು ಸೇವೆಯನ್ನು ಮಾಡಿದರು. ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ, ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ, ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ ಅಂಥೇಳಿ ಇಲ್ಲಿ ಹೇಳ್ತಾರೆ. ಯಾರು ಏನು ಕೆಲಸ ಹೇಳಿದ್ರೂ ಸಹಿತ ಬಹಳ ವಿಶೇಷವಾಗಿ ಮಾಡ್ತಿದ್ರು. ಊರೊಳಗೆ ಹೋಗಿ ಕಂತಿ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಎಲ್ಲರಿಗೂ ಪ್ರಸಾದವನ್ನು ಉಣಿಸಿ ಉಳಿದ್ರೆ ತಾವು ಉಂಡ ತೃಪ್ತರಾಗಬೇಕು. ಇಲ್ಲಪ್ಪ ಅಂದ್ರೆ ಸುಮ್ಮನೆ ನೀರು ಕುಡಿದು ಮಲ್ಕೋಬೇಕು. ಎಷ್ಟೊಂದು ತಾಳ್ಮೆ, ಎಷ್ಟೊಂದು ಸಹನೆ. ದಿನಾನು 3 ಹೊತ್ತು ಶಾಸ್ತ್ರ ನಡೀತಿತ್ತು. ಶಾಸ್ತ್ರವನ್ನು ಮಾತ್ರ ತಪ್ಪಲಾರ್ದ ಕೇಳ್ತಿದ್ರು. ಅದನ್ನು ಎಷ್ಟು ತಮ್ಮ ಪಾಲಿನ ಕೆಲಸ ಇದ್ರೂ ಸಹಿತ ಅದನ್ನೆಲ್ಲ ಪೂರೈಸಿ ಕಡೀಕ ಶಾಸ್ತ್ರವನ್ನು ದೂರ ಒಂದು ಕಲ್ಲಿನ ಮೇಲೆ ನಿಂತ ಸಿದ್ಧಬಾಲಕರು ಮೈಯೆಲ್ಲ ಕಿವಿಯಾಗಿ ಕೇಳ್ತಿದ್ರು. ಒಂದು ಸಾರಿ ಏನಾಗಿತ್ತು, ಮಠದೊಳಗೆ ಭಾಳ ಕೆಲಸ ಆಗಿತ್ತು, ಮೈ ಸುಸ್ತಾಗಿ ಹೋಗಿತ್ತು, ಜ್ವರನೂ ಬಂದಿದ್ದು, ಪ್ರವಚನಕ್ಕೆ ಟೈಮೂ ಆಗಿತ್ತು. ಇನ್ನೇನು ಪ್ರವಚನವನ್ನು ಕೇಳಕ್ಕೆ ಹೋಗಬೇಕು ಅಂತ ಹೇಳಿಕಾರ ಸಿದ್ಧಬಾಲಕರು ಹೊರಗೆ ಬಂದಾರ. ಅಷ್ಟರೊಳಗೆ ಅಲ್ಲಿ ಇದ್ದಂತಹ ಚೆನ್ನಯ್ಯ ಅಂಥೇಳಿ ಕಟ್ಗೆ ಕಡಿಯಕತ್ತಿದ್ದ. ಏ ಸಿದ್ಧ, ಬಾರೋ ಇಲ್ಲಿ, ನನಗೆ ಭಾಳ ಆಯಾಸ ಆಗೈತಿ, ಕಟ್ಗೆ ಕಡಿದು ಕೊಡಬಾ ಅಂತ ಹೇಳಿದ. ಅಷ್ಟೊತ್ತಿಯಾಗಲೇ ಒಂದು 4 ವರ್ಷ ಗತಿಸಿದ್ದು ರೀ. ಸಿದ್ಧಾರೂಢ ಸ್ವಾಮಿಗಳು ಗಜದಂಡ ಮಹಾಸ್ವಾಮಿಗಳ ಒಂದು ಮಠದೊಳಗೆ ಸೇವಾ ಮಾಡಕತ್ತ. ಏ ಸಿದ್ಧ, ಬಾ ಇಲ್ಲಿ ಅಂತ ಕರೆದ ಚೆನ್ನಯ್ಯ. ಯಾಕೆ ಚೆನ್ನಯ್ಯ ಅಂತ ಸಿದ್ಧಬಾಲಕರು ಕೇಳಿದರು. ಒಂದಿಷ್ಟು ಕಟ್ಗೆ ಹೇಳ್ಯಾರಪ್ಪ ನನಗೆ ಹೊಡ್ಯಾಕೆ, ನನ್ನ ಕೈ ಸೋತು ಬಂದವು, ಕಟ್ಗೆ ಒಡೆದು ಕೊಡಬಾ ಅಂತ ಅಂದವ ಚೆನ್ನಯ್ಯ. ಸಿದ್ಧಬಾಲಕರು ಮರು ಪ್ರಶ್ನೆಯನ್ನು ಮಾಡಲಿಲ್ಲ. ತಮ್ಮ ಶಕ್ತಿಯನ್ನು ಮೀರಿ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಮತ್ತೆ ಕಟ್ಟಿಗೆಯನ್ನು ಹೊಡ್ಯಾಕತ್ತಾರ. ಕೊಡ್ಲಿ ಪೆಟ್ಟನ್ನು ಕಟ್ಟಿಗೆಗೆ ಹಾಕಿದಾಗ ಒಮ್ಮೆ ಓಂ ನಮಃ ಶಿವಾಯ ಅಂತಾರೆ, ಸದ್ಗುರುನಾಥ ಅಂತಾರೆ. ಎಲ್ಲ ಸಿದ್ಧಬಾಲಕರು ಸೇವಾ ಮಾಡಕತ್ತಾರ. ಜ್ವರ ಬಂದವ, ಆದ್ರೆ ಗುರುವಿಗೆ ಎಲ್ಲ ಗೊತ್ತಾಗೈತಿ. ಇಷ್ಟು ಸಣ್ಣ ವಯಸ್ಸಿನೊಳಗೆ ಇಷ್ಟು ಶರೀರದ ತೊಂದರೆ ಇದ್ರೂ ಸಹಿತ ಸೇವಾ ಮಾಡೋದನ್ನು ಗೊತ್ತಾಗೈತಿ. ಆದ್ರೂ ಸಹಿತ ಅವ್ರ ಹತ್ರ ಬರಬಾಲ್ರು, ಅವರನ್ನು ಮಾತಾಡಿಸ್ವಲ್ರು. ಕೆಲವು ಮಂದಿ ಅಂತಿದ್ರಂತ, ಏ ಸಿದ್ಧ, ನಿನ್ನ ಮೈ ಮೇಲಿನ ಅರಿವು ನಿನಗೆ ತಪ್ಪಿದಂಗೆ ಆಗೈತಲ್ಲೋ, ಎಚ್ಚರದಿಯೋ ಇಲ್ಲೋ, ಇಷ್ಟು ಶರೀರಕ್ಕೆ ತೊಂದರೆ ಆಗಕತ್ತೈತಿ, ನಿನಗೇನು ಅನಿಸ್ವಲ್ತನ ಅಂತ ಕೇಳಿದಾಗ ಸಿದ್ಧಬಾಲಕರು ಒಂದು ಮಾತು ಹೇಳಿದ್ರಂತ, ಸತ್ತ ಶವ ಕಿಚ್ಚಬಲ್ಲುದೇ ಅಂತ ಕೇಳಿದ್ರಂತ. ಸತ್ತೈತಿ, ಅದು ಶವ ಆಗೈತಿ, ಅದಕ್ಕೆ ಬೆಂಕಿ ಹಚ್ಚಿದ್ರೆ ಏನಾರು ಗೊತ್ತಾಕತ್ತನ. ಹಂಗಪ್ಪ, ಯಾವಾಗ ಸದ್ಗುರುನಾಥನ ಒಂದು ದೃಷ್ಟಿಗೆ ನಾ ಬಿದ್ದೆ, ಯಾವಾಗ ಸದ್ಗುರುನಾಥನ ಶ್ರೀಚರಣಕ್ಕೆ ನನ್ನನ್ನು ನಾ ಅರ್ಪಿಸಿಕೊಂಡೆ, ಈ ಶರೀರ ಕೇವಲ ಶವವಾಗಿ ಉಳಿದೈತಿ ಅಂತ ಸಿದ್ಧಬಾಲಕರು ಹೇಳಿದ್ರಂತ ನೋಡ್ರಿ. ಹೆಂಗೆ ಕುಸುಬಿ ಎಣ್ಣೆ ತೆಗೆಯುವಾಗ
ಕುಸುಬಿ ಚಟ್ಟದಕ್ಕಿಂತನೂ ಹೆಚ್ಚಿಗೆ ಕುಸುಬಿ ಎಣ್ಣೆ ಬೀಳೋದ್ರ ಕಡೆ ಹೆಂಗೆ ಆ ಮಾಲೀಕನ ಲಕ್ಷ್ಯ ಇರ್ತೈತಿ, ಹಂಗೆ ಗಜದಂಡ ಮಹಾಸ್ವಾಮಿಗಳ ಲಕ್ಷ್ಯ ಸಿದ್ಧ ಬಾಲಕರ ಕಡೆನೇ ಇತ್ತು. ಒಂದಿಷ್ಟೂ ಸಹಿತ ಅವರಲ್ಲಿ ಅಹಂ ಅನ್ನೋದು ಇಲ್ಲ. ಗುರುಭಕ್ತಿ, ನಿರಹಮ್ಮು, ನಿರಪೇಕ್ಷೆ, ಸೈರಣೆ, ಕರಣಾನುಕೂಲತೆ, ಪರಿಣಾಮ, ಸುಸ್ಥಿರ ಬುದ್ಧಿ, ಪರಹಿತ, ಅಚಲಿತ, ಶಾಂತ, ಶುಚಿ, ಧೀರ, ಅವಿಕಾರಿ, ಪರಮವಿರಕ್ತ, ಮೃದುವಾಣಿ, ಸಾತ್ವಿಕ, ಮದ ಮತ್ಸರಾದಿ ವಿದೂರ ಅಂತ ಹೇಳಿಕಾರ ವಿಶೇಷವಾಗಿ ಶಿಷ್ಯನ ಸದ್ಭಕ್ತನ ಲಕ್ಷಣಗಳನ್ನು ಗುರುಗಳ ಹೇಳೋದನ್ನು ಬಹಳ ವಿಶೇಷವಾಗಿ ಸಿದ್ಧ ಬಾಲಕರು ಕೇಳ್ತಿದ್ರು. ಪ್ರತಿಕೂಲನು, ಅಭಿಮಾನಿ, ಮತಿಹೀನ, ಅಸ್ಥಿರನು, ಅತಿಮೂರ್ಖನು, ಪಿಸುನನು, ಕ್ರೂರಿ, ಕ್ಷುದ್ರ, ಆಲಸಿ, ಪರಪೀಡಕ, ಭಕ್ತಿರಹಿತ, ಗುರುದೋಷಕ, ಪರ ಪುರುಷಾರ್ಥವಿಲ್ಲದವನು, ಲೋಭಿ, ದುರುಳ, ಧೂರ್ತ, ನಿಷ್ಠುರಾಲಾಪ, ಚೋರ ಇಂತಹ ದುಷ್ಟ ಗುಣಗಳಿಂದ ಶಿಷ್ಯ ದೂರ ಇರಬೇಕಂತ ಹೇಳ್ತಿದ್ರು. ಅಲ್ಲಮ ಪ್ರಭುವಿನ ವಿಷಯವನ್ನು ಕುರಿತು ವಿಶೇಷವಾಗಿ ಗುರುಗಳು ಉಪದೇಶ ಮಾಡುವುದನ್ನು ಸಿದ್ಧ ಬಾಲಕರು ಕಿವಿ ಒಟ್ಟು ಕೇಳ್ತಿದ್ರು. ಆವಾಗ ಸಿದ್ಧ ಬಾಲಕರು ಹೇಳ್ತಿದ್ರು, ಗುರುಗಳು ಹೇಳುವಂತಹ ಪ್ರತಿಯೊಂದು ಮಾತನ್ನೂ ಸಹಿತ ನಾವು ಕೇಳಿ ಅದನ್ನು ಮನನ ಮಾಡಬೇಕು. ಅದೇ ಪ್ರಕಾರ ನಾವು ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿಕಾರ ಸಿದ್ಧ ಬಾಲಕರು ವಿಶೇಷವಾಗಿ ತನ್ನ ಸಂಗಡಿಗರಿಗೆ ಹೇಳ್ತಿದ್ರಂತ ನೋಡ್ರಿ. ತಮ್ಮ ದೇಹದ ಪರಿವು ಇಲ್ಲದಂಗೆ ಕಾಯಕದೊಳಗನ ಕೈಲಾಸವನ್ನು ಕಂಡಂಗೆ ಇವತ್ತು ನನ್ನ ಕಾಯಕ ಏನಪ್ಪ ಅಂದ್ರೆ ಗುರುಮಠದಲ್ಲಿ ಸೇವೆಯನ್ನು ಮಾಡುವುದು. ಸ್ಥಾನ, ಅಂಗ, ಆಪ್ತ ಮತ್ತು ಸದ್ಭಾವನಾ ಅನ್ನುವಂತಹ ಚತುರ್ವಿಧವಾದಂತಹ ಸೇವೆಯನ್ನು ಮಾಡಿ ನನ್ನ ಒಂದು ಕರ್ಮವನ್ನು ಕಳ್ಕೊಂಡು ಮುಕ್ತನಾಗುವುದನ್ನು ನನ್ನ ಮುಖ್ಯ ಉದ್ದೇಶ ಅಂತ ಹೇಳಿಕಾರ ಸಿದ್ಧ ಬಾಲಕರು ಅಚಲವಾದಂತಹ ಒಂದು ಶ್ರದ್ಧೆಯಿಂದ ತಮ್ಮ ಗುರು ಸೇವೆಯನ್ನು ಶ್ರೀಮಠದೊಳಗೆ ಮುಂದುವರಿಸಿದ್ದಾರೆ. ಮತ್ತು ಒಬ್ಬ ಸ್ತ್ರೀ ರೊಟ್ಟಿ ಮಾಡುವಾಗ ಯಾವ ಪ್ರಕ್ರಿಯೆಗಳನ್ನು ಮಾಡ್ತಾಳೆ, ಮೊದಲ ಒಲೆಯನ್ನು ಹತ್ತಿಸ್ತಾಳೆ, ಹಂಚನ್ನು ಇಡ್ತಾಳೆ, ಹಿಟ್ಟನ್ನು ಸಾನಿಸ್ತಾಳೆ, ಹಿಟ್ಟಿಗೆ ಜಿಗಟನ್ನು ಹಾಕಿ ಚೆನ್ನಾಗಿ ಅದನ್ನು ನಾದ್ತಾಳೆ, ನಾದಿ ಅದನ್ನು ಹದವಾಗಿ ಬಡಿದು ಕ್ರಮವಾಗಿ ಅದನ್ನು ಹೆಂಗೆ ಬೇಯಿಸಿದಾಗ ಅದೊಂದು ರುಚಿಕರವಾದಂತಹ ಪ್ರಸಾದವಾಗಿ ಆ ಒಂದು ರೊಟ್ಟಿ ಹೊರಹೊಮ್ಮತೈತಿವೋ ಹಂಗೆ ಸಿದ್ಧ ಬಾಲಕರು ಇವರು ಜಗತ್ತನ್ನು ತೃಪ್ತಿಪಡಿಸುವಂತಹ ಸಿದ್ಧಾರೂಢರು ಅನ್ನುವಂತಹ ರೊಟ್ಟಿ ಆಗಬೇಕಾಗೈತಿ. ಅದಕ್ಕೆ ಆ ಹದವಾದ ರೊಟ್ಟಿಯನ್ನು ತಯಾರು ಮಾಡಲಿಕ್ಕೆ ನಾನು ಸ್ವಲ್ಪ ಕಠೋರನ ಆಗಲಿಕ್ಕೆ ಬೇಕಾಗೈತಿ ಅಂತ ಹೇಳಿಕಾರ ಗಜದಂಡ ಮಹಾಸ್ವಾಮಿಗಳು ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ಶಿಷ್ಯನ ಕಡೆ ಸಂಪೂರ್ಣವಾದಂಥ ಲಕ್ಷ್ಯವಿದ್ರೂ ಸಹಿತ
ವ್ಯಾವಹಾರಿಕವಾಗಿ ಶಿಷ್ಯನ ಕಡೆ ನಂದೇನೂ ಲಕ್ಷ್ಯ ಇಲ್ಲ, ಸಿದ್ಧ ಏನು ಮಾಡಕತ್ತ ನನಗೇನೂ ಗೊತ್ತಾಗಿಲ್ಲ ಅನ್ನೋರು ಹಂಗೆ ಗಜದಂಡ ಮಹಾಸ್ವಾಮಿಗಳು ತಮ್ಮ ಒಂದು ವರ್ತನೆಯನ್ನು ಮಾಡಕತ್ತಾರ. ಮುಂದೆ ಯಾವ ರೀತಿಯಾಗಿ ಗಜದಂಡ ಮಹಾಸ್ವಾಮಿಗಳ ಕೃಪೆ ಸಿದ್ಧಾರೂಢರು ಪಡ್ಕೊಂಡ್ರು, ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಮತ್ತು ಯಾವ ಯಾವ ಲೀಲೆಗಳಾದವಂತೇಳಿಕರ ನಾವು ಮುಂದಿನ ಭಾಗದೊಳಗೆ ತಿಳ್ಕೊಂಡು ಕೃತಾರ್ಥರಾಗೋಣ. ಮತ್ತೊಮ್ಮೆ ದೇವರ ಹುಬ್ಬಳ್ಳಿಯ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧ ಶಿವಯೋಗಿ ಅಪ್ಪನವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.